ಧ್ವನಿ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರಿದ ಮಳೆ ಆರ್ಭಟ. ನಿರಂತರ ಮಳೆಯಿಂದಾಗಿ ಸೂಗೂರು ಗ್ರಾಮದಲ್ಲಿ ಮನೆ ಕುಸಿತ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಸೂಗೂರು ಗ್ರಾಮ ತಡರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ತೇವಾಂಶಗೊಂಡು ಮನೆ ಕುಸಿತ. ಉಮಾದೇವಿ ಮಠಪತಿ ಎಂಬುವರಿಗೆ ಸೇರಿದ ಮನೆ ಕುಸಿತ. ಕೂದಲೆಡೆಯ ಅಂತರದಲ್ಲಿ ಪಾರಾದ ಮೂವರು. ಸೌಂಡ್ ಕೇಳಿದ್ರೆ ನಮ್ಮ ಮಕ್ಕಳು ಕರ್ಕೊಂಡು ಹೊರಗೆ ಹೋಗಿನ್ರಿ. ಸಡನ್ನೇ ಹೋಗಿದ್ದೆ ದೊಡ್ಡ ಮಾತು ರೀ. ಇಲ್ಲ ಅಂದರೆ ಕಲಸೆ ಹಾಕಿದೇವ್ರಿ. ನಮ್ಮ ಮ್ಯಾಲೆ ಕಂಡು ಬಿದ್ದು ಅಂದರು. ಅದನ್ನು ಹೊರಬಾಜು ಬಿದ್ದದ್ರಿ. ಒಳಬಾಜು ಬಿದ್ದಿತ್ತಂದ್ರೆ ನಾವು ಕಲಸೆ ಹಾಕಿದೇವ್ರಿ. ಇದೇ ರೂಮ್ನಾಗೆ 2 ಮಕ್ಕಳು, ನಾನು, ತಾಯಿ. ನಾವು ಹೋಗಿದ್ದೆ ದೊಡ್ಡ ಮಾತು. ನಮ್ಮ ಮನೆ ಬಿದ್ದದ ಕೈ ಮುಗಿದು ಹೇಳ್ತೀವಿ ನಮಗೂ ನಿಮ್ಮ ಗೌರ್ಮೆಂಟ್ ಕಡ್ದು ಸ್ವಲ್ಪ ಜರ ಸಹಾಯ ಮಾಡಿರಿ. ನೀವು ಇದ್ದಂಥ ಊರನ್ನು ಎಲ್ಲರೂ ಕಲ್ತು ಮೈನಗಳು ಅವರು ಎಲ್ಲರೂ ಕಲ್ತು ಕಿಸಿ ನಮಗೂ ಮನೆ ಮಾಡಂಗೆ ಮಾಡಿರಿ. ಜರ ಈ ಒಂದು ರೂಮ್ನಾಗ ಮಗ ಅಡುಗೆ ಮಾಡ್ತೀನಿ ರೀ, ಉಣ್ತೀವಿ ರೀ, ಮಾಡಿ ಅಡುಗೆ ಮಾಡಿ ಇಲ್ಲಿ ಮಕ್ಕೊಂಡಿವ್ರಿ. ಇಲ್ಲೇ ಬಿದ್ದದ್ರಿ. ಈಗ ನೀವು ಕೈ ಜೋಡಿಸಿ ಹೇಳ್ತೀರಿ, ನಿಮ್ಮ ಕೈ ಮುಗಿದು ಹೇಳ್ತೀರಿ, ನಮ್ಗೆ ಇಷ್ಟು ಸಹಾಯ ಮಾಡಿರಿ. ನಾವು ಕೂಲಿ ಮಾಡಿ ಬದುಕಕ್ರಿ. ನಾ 2 ಹೆಣ್ಮಕ್ಳು ಆರಿ. ನನಗೆ ಕೂಲಿ ಮಾಡಿ 2 ಮಕ್ಳಿಗೆ ಶಾಲೆ ಕಲಿಸ್ಲತ್ತೀನಿ ರೀ. ನನಗೆ ಬರೋದು 100 ರೂಪಾಯಿ ಕೂಲಿ ರೀ. ಇಷ್ಟು ದಿನ 100 ರೂಪಾಯಿ ಕೂಲಿ ಇತ್ತು ರೀ. ಈಗ 200 ಆಗ್ಯದ ರೀ ನಮ್ಮ ಊರಾಗ. ಆ 200 ರೂಪಾಯಿನ ತಂದೆನ ಎಲ್ಲ ಉಪ್ಪು ಖಾರ ನಡೆಸ್ಯಾನೇನು ರೀ. ಮಕ್ಳಿಗೆ ಶಾಲೆ ಕಲ್ಸರ್ದೆ ನಮ್ಗೆ ಕಷ್ಟ ಆಗ್ಲತ್ತದ ರೀ. ನೀವು ದಯವಿಟ್ಟು ನಮ್ಗೆ ಮನೆ ಹಾಕಿ ಮನೆಗೆ ಇದು ಮಾಡಂಗೆ ಮಾಡಿರಿ. ನೀವು ನಿಮ್ಮ ಕೈ ಮುಗಿದು ತಿಂಗಳಾಯ್ತು ನಾವು ಹೆಂಗೆ ಮಾಡ್ತೀವಿ ಹೆಂಗಿಲ್ಲ. ಈಗ ಹೊಲ್ದಾಗ ಕೆಲಸ ಮಾಡ್ಬೇಕಂದ್ರೆ ಹೊಲ್ದಾಗ ಕೆಲಸ ಇಲ್ಲರಿ. ಮಳೆನೇ ಹತ್ತದ, ಕೆಸರಾಗಿಬಿಟ್ಟ ಹೊಡಿಗಳು. ನಾವು ಕೂಲಿಕಾರ ಮಾಡಿ ಉಣ್ಬೇಕಂದ್ರೆ ಮಳೆ ಹತ್ಕೊಂಡು ಕುಂತದ. ತಿಂಗಳಾಯ್ತು ರೀ. ಬದುಕೋದು ಹೆಂಗೆ ರೀ ನಾವು. ಈಗ ನಮ್ಮೂರು ಸೂಗೂರು, ಈಗ ತಾಲೂಕು ಚಿತ್ತಾಪುರ, ಜಿಲ್ಲೆ ಗುಲ್ಬರ್ಗ. ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ನನಗೆ ಗೊತ್ತಿಲ್ಲ ನೋಡ್ರಿ. ನಮ್ಮ ಮನೆ ಬಿದ್ದದ. ನೀವು ಆದಷ್ಟು ಬೇಕಾ ಸಹಾಯ ಮಾಡಿರಿ. ನಿಮ್ಮ ಕೈ ಮುಗಿದು ಕೇಳ್ತೀನಿ ರೀ. ನೀವು 2 ಮಕ್ಕಳು ಅವ್ರಿ. ನನಗೆ ಗಂಡ ಸತ್ತನ್ರಿ. ಗೌರ್ಮೆಂಟ್ ಕಡ್ದು ನಮ್ಗೆ ಸಹಾಯ ಮಾಡ್ಬೇಕು ರೀ. ಅಧಿಕಾರಿಗಳು ಎಲ್ಲರೂ ಊರನ್ನವರು, ಭಕ್ತರು, ಪಂಚಾಯತಿದವರು ಎಲ್ಲರೂ ಕಲ್ತು ನನಗೆ ಸಹಾಯ ಮಾಡ್ಬೇಕು ರೀ. ಇಷ್ಟೇನ ರೀ ನನಗೆ ಕೇಳ್ಕೊಡು. ಕೈ ಮುಗಿದು ಕೇಳ್ಕೊತೀನಿ ರೀ. ಅಷ್ಟೇ ರೀ ನಮ್ಗೆ.